ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಡೀಪು ಇಲ್ಲದೆ ಇರುವಾಗ ನೆಕ್ಕನ್ನ ಎಷ್ಟು ತೊಗೋಬೇಕು ಮತ್ತು ಡೀಪು ಬ್ರಾಡ್ ಜಾಸ್ತಿ ಬೇಕಾದಾಗ ಎಷ್ಟು ತೊಗೋಬೇಕು, ಕಡಿಮೆ ಬೇಕಾದಾಗ ಎಷ್ಟು ತೊಗೋಬೇಕು, ಅದರಲ್ಲಿ ಈ ಬ್ಲೌಸ್ ಕಟ್ಟಿಂಗು ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ. ಫಸ್ಟಿಗೆ ನನ್ನ ಚಾನಲ್ ನೋಡೋರು ಪ್ಲೀಸ್ ವಿಡಿಯೋನ ಫುಲ್ಲು ನೋಡಿ. ಆವಾಗ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಯಾಕಂದರೆ ನಾನು ಯಾವ ಬ್ಲೌಸ್ನ ಕಟ್ಟಿಂಗ್ ಮಾಡ್ತೀನಿ ಅದ್ರದ್ದು ಮಾತ್ರ ವಿಡಿಯೋ ಹಾಕೋದ್ರಿಂದ ಇದ್ದದ್ದು ಡೀಟೇಲ್ಸ್ ಮಾತ್ರ ಈ ಬ್ಲೌಸಲ್ಲಿ ಇರುತ್ತೆ. ಬಟ್ ಬೇರೆ ಬೇರೆ ಸೈಜ್ ಹೋದಾಗ ಬೇರೆ ಥರನೇ ಇರುತ್ತೆ. ನೋಡಿ, ಈ ರೀತಿಯಾಗಿದೆ. ಇದನ್ನು ನಾನು ಯಾವ ರೀತಿಯಾಗಿ ಕಟ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ನೋಡಿ, ಇದ್ರ ರೀತಿ ಸ್ಟ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಕೆಲವ್ರಿಗೊಂದು ಸರಿ ನೆಕ್ ಆ್ಯಂಡ್ ಶೋಲ್ಡರು ಸ್ವಲ್ಪ ಚೇಂಜ್ ಇರುತ್ತೆ, ಆವಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಈ ನೆಕ್ ಡೀಪ್ ಏನಿದೆಯಲ್ಲ, ಈ ಡೀಪ್ ಹತ್ರದಿಂದ ಈ ರೀತಿಯಾಗಿ ಇಟ್ಕೊಳ್ಳಿ. ಈ ರೀತಿಯಾಗಿ ಇಟ್ಕೊಂಡಾಗ ಇಲ್ಲಿ ಬಂದು 17.5 ಬರ್ತಾ ಇದೆ. ಅದನ್ನು ನಾನು ಒಂದು ಸೈಡಲ್ಲಿ ಬರ್ಕೊಳ್ತೀನಿ, ಆಯಿತಾ. 17.5 ಅಂದರೆ ನಮಗೆ 8.75 ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ. ಇಲ್ಲಿ ಬರ್ಕೊಳ್ತೀನಿ ಬೇಕಾದ್ರೆ 8.75 ಚೆಸ್ಟ್ ಅಂತ ಬರ್ಕೊಂಡಿದ್ದೀನಿ. ಓಕೆನಾ. ಇಲ್ಲಿಂದ ಇವಾಗ ನೋಡ್ಕೊಳ್ಳಿ, ನೆಕ್ ಓಪನಿಂಗು ಸ್ವಲ್ಪ ಒಬ್ಬೊಬ್ರದ್ದು ಶೋಲ್ಡ್ರ್ ಪಟ್ಟಿ ದೊಡ್ಡದಿರುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ನೆಕ್ ಆ್ಯಂಡ್ ಶೋಲ್ಡ್ರ್ ಎಷ್ಟು ತೊಗೋಬೇಕು ಅಂತ. ಇಲ್ಲಿ ನೋಡಿ, ಇದು ಬಂದು 12 ಕಾಲಿದೆ. 12 ಕಾಲನ್ನ ಈ ರೀತಿಯಾಗಿ ಅರ್ಧ ಭಾಗ ಮಾಡಿಕೊಂಡ್ರೆ ನಮಗೆ 6 ಕಾಲು ಬರುತ್ತೆ. ಬಟ್ ನಮ್ಗೆ ಅಷ್ಟೊಂದು 6 ಕಾಲು ಇಲ್ಲಿವರೆಗೂ ನಾವು ತಗೊಳ್ಳೋ ಥರ ಏನು ಬರಲ್ಲ. ಅದರಿಂದನೇ ನಾವು ಕೆಲವೊಂದು ಸರಿ ಚೇಂಜಸ್ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಇವಾಗ ನಾನು ಸ್ವಲ್ಪ ನಿಧಾನವಾಗಿ ತೋರಿಸ್ತೀನಿ. ನೋಡಿ, ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡಾದ್ಮೇಲೆ ಎರಡು ಬ್ಯಾಕ್ ಸೈಡ್ ಇದೆಯಲ್ಲ, ಈ ಬ್ಯಾಕ್ ಸೈಡ್ನ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ನಮಗೆ ಜಾಸ್ತಿ ಏನು ಟೇಪ್ನ ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಏನು ಬೇಕಾಗಿರಲ್ಲ. ಇಲ್ಲಿಂದ ನೀವು ಬೇಕಂದರೆ ಟೇಪಲ್ಲಿ ಈ ರೀತಿಯಾಗಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಡಾಟ್ಗೆ ನಾನು ಇಲ್ಲಿ ಏನು ಸೆಂಟ್ರಿಗೆ ಇಟ್ಕೊಂಡಿದ್ದೀನಲ್ಲ ಅದೇ ರೀತಿಯಾಗಿ ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೆಕ್ ಡೀಪನ್ನು ಕೂಡ ಇಲ್ಲಿಂದನೇ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ನೆಕ್ ಪೈಪಿಂಗ್ ಇರೋದ್ರಿಂದ ಸ್ವಲ್ಪ ಚಿಕ್ಕದಾಗೇ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಪೈಪಿಂಗ್ ಇಲ್ಲ ಅಂದರೆ ನಾವು ಎಮ್ಮಿಂಗಿಗೆ ಬೇರೆ ಥರ ಮಾರ್ಕ್ ಮಾಡ್ಕೋಬೋದು. ನೆಕ್ ಪೈಪಿಂಗ್ ಆದಾಗ ಒಂದು ಸ್ವಲ್ಪ ಮೇಲೇ ಬಂದುಬಿಡುತ್ತೆ, ಅದನ್ನು ನೋಡ್ಕೋಬೇಕು. ಇಲ್ಲಿ ಸೈಡ್ ಜಾಯಿಂಟ್ ನೋಡಿ, ಈ ಸೈಡ್ ಜಾಯಿಂಟನ್ನು ನಾನು ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಮೇಲೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ಸ್ಟ್ರೇಟಾಗಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಂಡು ಇಲ್ಲಿ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಒಂದು ಸಿಂಪಲ್ಲಾಗಿ. ಇವಾಗ ನಾನು ಟೇಪಲ್ಲಿ ಇಲ್ಲಾಂದರೆ ನೀವು ಬಟ್ಟೆಯಲ್ಲಿ ಕೂಡ ನಾವು ಬ್ಯಾಕ್ನ ಮಾರ್ಕ್ ಮಾಡ್ಕೋಬೋದು. ಇದೊಂಥರ ಡಿಫ್ರೆಂಟಾಗೂ ಕೂಡ ನಾವು ಟ್ರೈ ಮಾಡ್ಬೋದು. ನೋಡಿ, ಇದು 12 ಕಾಲಿದೆ. ನಾವು ಇಲ್ಲಿ ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಸ್ಟಿಚಿಂಗ್ ಎಲ್ಲ ಸೇರಿದ್ರೆ 12.75 ಬರ್ತಾಯಿದೆ. 12 ಕಾಲು ಪ್ಲಸ್ 12.75 ಈ ರೀತಿಯಾಗಿ ನಾನು ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಫುಲ್ ವೇಸ್ಟ್ ತೊಗೊಂಡು ಕೂಡ 4ನೇ ಒಂದು ಭಾಗನ ಇಲ್ಲಿ ಮಾರ್ಕ್ ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೋದು. ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಅಂತ. ಇಲ್ಲಿಂದ ನಮಗೆ 5 ಕಾಲು ಬರ್ತಾಯಿದೆ. ನಾನಿಲ್ಲಿ 5 ಕಾಲಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. 5 ಕಾಲಿಗೆ ಸ್ಟ್ರೇಟಾಗಿ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ, ಆಯಿತಾ. ಸ್ಟ್ರೇಟಾಗಿ ಲೈನ್ ಹಾಕ್ಕೊಂಡು ನಿಮಗೆ ಇಲ್ಲಿ ಏನು 5 ಕಾಲು ಬಂದಿದೆ, ಇಲ್ಲೂ ಕೂಡ 5 ಕಾಲಲ್ಲಿ 1 ನಿಮಿಷ ಒಂದು ಸತಿ ನಾನು ಹಿಂಗೆ ಸುಮ್ಮನೆ ಮಾರ್ಕ್ ಮಾಡ್ಕೊಳ್ತೀನಿ. 5 ಕಾಲಿಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಈ ನೆಕ್ 2 ಕಡೆ ಈ ಥರ ಪಟ್ಟಿನ ಇಟ್ಕೊಳ್ತೀನಿ. ಈ ಬ್ಲೌಸಿಗೆ ನಾನು 2 ಕಾಲು ತೊಗೊಳ್ತೀನಿ ನೆಕ್ಕು. ಆದ್ರೂ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಈ ಥರ ನೀಟಾಗಿ ಹಿಂಗೆ ಇಟ್ಕೊಂಡು ಇಲ್ಲಿ ಏನು ಮಾರ್ಕ್ ಮಾಡಿದ್ದೀನಲ್ಲ ಈ ಮಾರ್ಕ್ಗೆ ನೀಟಾಗಿ ಈ ರೀತಿ ಇಟ್ಟು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಈ ಮಾರ್ಕ್ ಮಾಡ್ಕೊಂಡಾಗ ಪೈಪಿಂಗುದು ಎಲ್ಲ ಸೇರಿ ನಮಗೆ ಕರೆಕ್ಟಾಗಿ ಬಂದಿರುತ್ತೆ. ನೆಕ್ಸ್ಟು ಇಲ್ಲಿ ಶೋಲ್ಡ್ರ್ ಪಟ್ಟಿ ಮತ್ತು ಇಲ್ಲಿ ಸ್ಟಿಚಿಂಗು. ಇವಾಗ ನಮಗೆ ಟೋಟಲಾಗಿ 5.5 ಬಂದಿದೆ. ನೋಡಿ, ಕರೆಕ್ಟಾಗಿ ಇದು ನಮಗೆ 5.5 ಬಂದಿದೆ. ಆದರೆ ಈ ಬ್ಲೌಸ್ ಪ್ರಕಾರನೇ ನಾನು ಸ್ಟಿಚಿಂಗ್ ಮಾಡಿದ್ರೆ ಇಲ್ಲಿ ನಮಗೆ ವರ್ಕ್ ಬ್ಲೌಸ್ ಮಾಡಿಸಿರುವಾಗ ರಾಂಗ್ ಬರುತ್ತೆ. ಅದಕ್ಕೋಸ್ಕರ ನಾವು ಇಲ್ಲೊಂದು ಸರಿ ಚೆಕ್ ಮಾಡಿಕೊಂಡು ಈ ಬ್ಲೌಸ್ನ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ 5 ಕಾಲಿದೆ, ರೆಡಿ 5 ಕಾಲಿದೆ. ಅದನ್ನು ನಾನು
ಈ ರೀತಿಯಾಗಿ ಟೇಪಲ್ಲಿ ಈ ರೀತಿಯಾಗಿ ಅರ್ಧ ಮಾಡ್ಕೊಳ್ತೀನಿ. ಈ ಅರ್ಧ ಮಾಡಿಕೊಂಡು ಚೆಕ್ ಮಾಡ್ಕೊಳ್ತೀನಿ. ನೋಡಿ ಕರೆಕ್ಟಾಗಿ ಬಂದಿದೆ, ಈ ರೀತಿಯಾಗಿ ಬಂದಿದೆ. ಇಲ್ಲಿ ಸ್ಟಿಚಿಂಗಿಗೆ ಇದು ರೆಡಿ. ಇವಾಗ ಇಲ್ಲಿ ಎಷ್ಟಿದೆ ಅಂತ ಅಂದ್ಕೊಳ್ತೀನಿ, 2.5 ಇದೆ. ಒಂದು ಗೀಟ್ 2.5ಗೆ ಕಡಿಮೆ ಇದೆ. ಅದೇ ರೀತಿಯಾಗಿ ಇಲ್ಲಿ ಒಂದು ಕೂಡ ಒಂದು ಪಾಯಿಂಟ್ ಎಕ್ಸ್ಟ್ರಾ ಇದ್ರೂ ನಮಗೆ ತೊಂದರೆ ಇಲ್ಲ. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋದು. ಈಗ ನೆಕ್ ಡೀಪ್ ನೋಡಿ ಎಷ್ಟಿದೆ ಅಂತ, ಅದ್ರ ಮೇಲೆ ನಾವು ನೆಕ್ ವಿಡ್ತನ್ನ ನಾವು ತೊಗೋಬೇಕಾಗುತ್ತೆ. ನೋಡಿ 7 ಇಂಚ್ ಇದೆ. 7 ಇಂಚ್ ಅಂದರೆ ನೆಕ್ಕು ಕಮ್ಮಿ ಡೀಪ್ ಇರೋದ್ರಿಂದ ನಾವು ಇಲ್ಲಿ 2.5 ತೊಗೊಂಡ್ರೆ ನಮಗೆ ಇಲ್ಲಿ ಬ್ರಾಡ್ ಕೊಡಲ್ಲ. ನಾನು ಈ ಬ್ಲೌಸವ್ರಿಗೆ ಯಾವುದೇ ರೀತಿಯಾಗಿ ಬ್ರಾಡ್ ಕೊಡಲ್ಲ, ಯಾಕಂದರೆ ಇಲ್ಲಿ ವರ್ಕ್ ಬಂದಿರುತ್ತಲ್ಲ, ಹಾಗಾಗಿ ಟರ್ನ್ ಮಾಡ್ಕೊಳ್ಳುವಾಗ ಈ ಬ್ರಾಡ್ ನನಗೆ ಸಿಗುತ್ತೆ. ಇದು ನನಗೆ ಪಕ್ಕ ಇದೇ ಶೋಲ್ಡ್ರ್ ಮೆಜರ್ಮೆಂಟು. ಸಪೋಸ್ ಇದರಲ್ಲೂ ನಾನು ಕಮ್ಮಿ ಮಾಡಿಕೊಂಡು ಶೋಲ್ಡ್ರನ್ನ ಚಿಕ್ಕ ಮಾಡ್ಕೋಬೋದು ಅಂದರೆ ನೋಡಿ 2 ಕಾಲು, ಇಲ್ಲೂ ಕೂಡ 2 ಕಾಲು ಅಂದರೆ ರೆಡಿ ಬಂದು ನನಗೆ 2.5 ಇಂಚ್ ಬಂದು, ಇಲ್ಲೂ ಕೂಡ ನನಗೆ 2.5 ಇಂಚ್ ಬಂದರೆ ಈ ಎಕ್ಸ್ಟ್ರಾ ಏನಿದೆಯಲ್ಲ ಇದನ್ನು ನಾನು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಅವ್ರಿಗೆ ಇದು ಬ್ರಾಡ್ ಬೇಡ ಅಂತ ಹೇಳಿದ್ದಾರೆ. ಈ ನೆಕ್ ಅನ್ನೋದು ಅವ್ರಿಗೆ ಬ್ರಾಡ್ ಬೇಡ ಅಂತ ಹೇಳಿದ್ದಾರೆ. ಹಂಗಾಗಿ ರೆಡಿ ನಾನು ಈ ಥರನೇ ಇವಾಗ ಅದರಲ್ಲಿ ಏನಿದೆ ಅದೇ ಮೆಜರ್ಮೆಂಟಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ಆಯಿತಾ? ಈಗ ನೆಕ್ಸ್ಟ್ ಬಂದು ಇಲ್ಲಿ ಪಟ್ಟಿ, ಶೋಲ್ಡ್ರ್ ಪಟ್ಟಿ. ಕೆಲವೊಂದು ಸರಿ ನಾನು ಹೇಳೋದು ನಿಮಗೆ ಕನ್ಫ್ಯೂಸ್ ಆದರೆ ಬೇರೆ ಬ್ಲೌಸನ್ನು ಈ ಬ್ಲೌಸದಕ್ಕೂ ಡಿಫ್ರೆನ್ಸ್ ಬರುತ್ತೆ. ಇಲ್ಲಿಂದ ನಾನು ಈ ರೀತಿಯಾಗಿ ಇಟ್ಕೊಂಡು ಈ ಶೋಲ್ಡ್ರ್ ಪಟ್ಟಿ ಅನ್ನೋದು ಅವ್ರಿಗೆ ದೊಡ್ಡದು ಬೇಕಾಗಿದೆ. ಸೊ ಹಂಗಾಗಿ ಆದರೆ ಇಲ್ಲಿಂದ ನೋಡ್ಕೋಬೇಕು. ನೋಡಿ ಈ ರೀತಿಯಾಗಿ ಒಂದು ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಮಾರ್ಕ್ ಇಲ್ಲ ಅಂದರೆ ನಮಗೆ ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಹೋದ್ರೂ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರಲ್ಲ. ಯಾಕಂತ ಹೇಳಿದ್ರೆ ಇದು ವರ್ಕ್ ಬ್ಲೌಸು, ನಾವು ಫಸ್ಟು ಮಾರ್ಕ್ ಮಾಡಿರೋದು ಬೇರೆ ಬೇರೆ ರೀತಿಯಾಗಿರೋದ್ರಿಂದ ನಮಗೆ ಸ್ಟಿಚಿಂಗು ಇಲ್ಲಿ ಬರುತ್ತೆ. ಆಯಿತಾ? 4 ಇಂಚ್ ಒಳಗಡೆ ಬರುತ್ತೆ. ಇದೇನಿದೆ ಇದು ರಾಂಗ್ ಇರುತ್ತೆ. ಹಂಗಾಗಿ ಅದನ್ನು ನೋಡಿಕೊಂಡು ನಾವು ಸ್ಟಿಚಿಂಗ್ನ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಡಿಫ್ರೆಂಟ್ ಬರೋದ್ರಿಂದ ಇಲ್ಲಿ ನೋಡಿ ನಾನು ಈ ಬ್ಲೌಸವ್ರಿಗೆ 1 ಕಾಲಷ್ಟು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಲ್ಲಿಂದ ನಾವು ಶೇಪ್ ತೊಗೋಬೇಕು ಅಂದರೆ ಈ ಟೇಪ್ನ ಈ ಪಾಯಿಂಟ್ಗೆ ಇಟ್ಕೊಂಡು ಈ ರೀತಿಯಾಗಿ ಅರ್ಧ ಇಟ್ಕೊಳ್ಳಿ. ಈ ಅರ್ಧ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಬರುತ್ತೆ. ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಹಾಕ್ತಾಯಿದ್ದೀನಿ. ಈಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ 17.5 ಇದೆ. 8 ಮುಕ್ಕಾಲಿಗೆ ಇಲ್ಲಿ ಮಾರ್ಕ್ ಮಾಡೋಣ. ಫಸ್ಟು ನೋಡಿದ್ವಲ್ಲ, ನೋಡಿ ಈ 8 ಮುಕ್ಕಾಲಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. 8 ಮುಕ್ಕಾಲಿಗೆ ಮಾರ್ಕ್ ಮಾಡಿಕೊಂಡು ನಾನು ಫಸ್ಟಿಗೆ ಸ್ಲೀವ್ನ ಯಾವ ರೀತಿ ಕಟ್ಟಿಂಗ್ ಮಾಡಿಕೊಂಡೆ ಅಂದರೆ ಸೇಮ್ ಸ್ಲೀವ್ ಯಾವುದು ಈ ರೀತಿ ಇತ್ತಲ್ಲ, ಈ ರೀತಿ ಇಟ್ಕೊಂಡು ನಾರ್ಮಲಾಗಿ ನಾನು ಸ್ಲೀವ್ ಕಟ್ಟಿಂಗ್ ಮಾಡ್ತೀನಲ್ಲ ಆ ರೀತಿಯಾಗಿ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ ಇವಾಗ ಇದನ್ನು ಸ್ಲೀವ್ ಚೆಕ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಸ್ಲೀವ್ ಕಟ್ಟಿಂಗ್ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಯಾಕಂದರೆ ಈ ಆರ್ಮೋಲ್ಸು 7 ಮುಕ್ಕಾಲಿದೆ. ನೋಡಿ 7 ಮುಕ್ಕಾಲು ಆರ್ಮೋಲ್ ಇದೆ, 7 ಮುಕ್ಕಾಲು ಆರ್ಮೋಲ್ ಇದೆ. ಕರೆಕ್ಟಾಗಿ ಬಂದಿದೆ. ಇಲ್ಲಿಂದ ಕೂಡ ನಾನು ಒಂದು ಸರಿ ನಿಮ್ಗೆ ಇಲ್ಲೂ ಕೂಡ ತೋರಿಸ್ಬಿಡ್ತೀನಿ ಹೆಂಗೆ 6 ಮುಕ್ಕಾಲು 7 ಮುಕ್ಕಾಲಿದೆ ಅಂತ. ನೋಡಿ ಈ ರೀತಿ ಇರುತ್ತಲ್ಲ, ನೀಟಾಗಿ ಹಿಂಗೆ ಸ್ಟ್ರೇಟಾಗಿ ಹಾಕ್ಕೊಂಡು ಈ ಏನು ಮೇಲೆ ಇರುತ್ತಲ್ಲ ಅಲ್ಲಿಂದ ಟೇಪು ಸ್ಟಿಚಿಂಗ್ ಸ್ಲೀವ್ ಮತ್ತು ಬ್ಯಾಕ್ ನಾವು ಸ್ಟಿಚಿಂಗ್ ಮಾಡಿರ್ತೀವಲ್ಲ ಆ ಪಾಯಿಂಟ್ನ ಕರೆಕ್ಟಾಗಿ ತೊಗೊಂಡು ಇಲ್ಲಿಗೆ ನೋಡಿಕೊಂಡ್ರೆ 7 ಮುಕ್ಕಾಲಿದೆ. ಅದೇ ರೀತಿಯಾಗಿ ಇಲ್ಲಿಂದ ಹೀಗೆ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡಾಗ ನಮಗೆ ಕರೆಕ್ಟಾಗಿ 7 ಮುಕ್ಕಾಲು ಬಂದಿದೆ. ಇಲ್ಲಿಂದ ನಾನು ಈ ರೀತಿಯಾಗಿ ಒಂದು ಸ್ಟ್ರೇಟ್ ಮಾರ್ಕ್ನ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಬ್ಲೌಸ್ಗೆ ತುಂಬ ಈಸಿಯಾಗಿ ಈ ಬ್ಯಾಕ್ನ ಕಟಿಂಗ್ ಮಾಡ್ಬೋದು. ನಮಗೆ ಮೆಜರ್ಮೆಂಟ್ ಕರೆಕ್ಟಾಗಿದೆ ಅಂದರೆ ನಾವು ಫಾಲೋ ಮಾಡ್ಬೋದು, ಇಲ್ಲಾಂದರೆ ಒಂದೊಂದ್ಸರಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇದೆ ಈ ವರ್ಕ್ ಬ್ಲೌಸ್ ಬಂದಾಗ. ಯಾಕಂತ ಹೇಳಿದ್ರೆ ನಾನು ಸ್ಟಿಚ್ ಮಾಡಿದ್ದೀನಿ ನೋಡಿ, ಇವತ್ತು ಸ್ಟಿಚ್ ಮಾಡಿರೋ ಈ ವರ್ಕ್ ಬ್ಲೌಸು ಹ್ಯಾಂಡ್ ವರ್ಕ್ ಬ್ಲೌಸು ಡೀಪ್ ತುಂಬ ಹೆವಿ ಡೀಪ್ ಇದೆ. ಇದು ಲೆಂತ್ ಕೂಡ 15.5 ಇಂಚಸ್ ಇದೆ. ತೋರಿಸ್ತೀನಿ ನಿಮಗೆ ನೋಡಿ. ಬ್ಯಾಕ್ ಲೆಂತ್ ಕೂಡ 15.5 ಇದೆ, 15.5 ಇದೆ. ನೆಕ್ ಡೀಪ್ ಬಂದು 11 ಇಂಚಿದೆ. ನೋಡಿ ಇನ್ನೇನು ಫಿನಿಶಿಂಗ್ ಮಾಡಿಲ್ಲ. ಇದು ವರ್ಕ್ ಬ್ಲೌಸು ಶಾರ್ಟ್ಸಲ್ಲಿ ತೋರಿಸ್ತೀನಿ. ಇವಾಗ ಇದನ್ನು ಬ್ಯಾಕ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ.
ತುಂಬ ಈಸಿಯಾಗಿ ವರ್ಕ್ ಬಂದಾಗ ನಾವು ವರ್ಕ್ ಬ್ಲೌಸ್ ನೋಡಿಕೊಂಡೇ ನಾವು ನೆಕ್ನ ನೋಡ್ಕೋಬೇಕು. ಒಂದೊಂದ್ಸರಿ ವರ್ಕ್ ನೆಕ್ ಜಾಸ್ತಿ ಇದೆ ಅಂದರೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕಲ್ಲಿ ಸ್ಟಿಚಿಂಗ್ ಮಾಡಿಕೊಂಡು ಆಮೇಲೆ ಕಟ್ಟಿಂಗ್ ಮಾಡ್ಕೊಳ್ಳೋದಾದರೂ ನೀವು ಮಾಡ್ಕೋಬೋದು. ಫಸ್ಟ್ ನೋಡ್ಕೋಬೇಕು, ಯಾವಾಗಲೂ ವರ್ಕ್ ಬ್ಲೌಸ್ ಬಂದಾಗ ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಇದನ್ನೇ ಇಟ್ಕೊಂಡು ನಾವು ಬ್ಯಾಕ್ನ ಆರಾಮಾಗಿ ಕಟ್ಟಿಂಗ್ ಮಾಡ್ಬೋದು. ನಮಗೆ 1.5 ಇಂಚು ಸಾಕಾಗಿದೆ. ಇಲ್ಲಿ ಜಾಸ್ತಿ ಫ್ಯಾಬ್ರಿಕ್ ಬೇಡದೇ ಇರೋದ್ರಿಂದ 1.5 ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ಇಲ್ಲಿ ನ್ಯಾಚ್ನ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಫ್ರಂಟ್ ನೋಡಿ ಈ ರೀತಿಯಾಗಿ ಫ್ರಂಟ್ನ ಇಟ್ಕೊಳ್ಳೋಣ. ಫಸ್ಟಿಗೆ ನೀಟಾಗಿ ಲೈನಿಂಗ್ನ ಈ ರೀತಿ ಹಾಕ್ಕೊಳ್ಳಿ. ನೀಟಾಗಿ ಹಾಕ್ಕೊಂಡು ಇಲ್ಲಿ ಕರ ಪೀಸ್ ಇದೆ, ಈ ಕರ ಪೀಸ್ನ ನಾನು ಫಸ್ಟಿಗೆ ಕಟ್ಟಿಂಗ್ ಮಾಡಿಬಿಡ್ತೀನಿ. ಇದು ಸ್ಟಿಚಿಂಗಿಗೆ ಅಷ್ಟು ನೀಟಾಗಿ ಫಿನಿಶಿಂಗ್ ಕೊಡಲ್ಲ, ಹಂಗಾಗಿ ಈ ರೀತಿಯಾಗಿ ಇವಾಗ ಇಲ್ಲಿಂದ ನಾನು 1/4 ಇಂಚಷ್ಟು ಉಕ್ಸ್ ಪಟ್ಟಿಗೆ ಅಂತ ಫಸ್ಟಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ನಾವು ಯಾವ ರೀತಿಯಾಗಲಾದ್ರೂ ಕಟ್ಟಿಂಗ್ ಮಾಡ್ಕೋಬೇಕು, ಕಟ್ಟಿಂಗ್ನ ನೀಟಾಗಿ ಮಾಡ್ಕೊಳ್ಳೋದನ್ನ ಕಲ್ತ್ಕೋಬೇಕು. ನೋಡಿ ಈ ರೀತಿಯಾಗಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಬ್ಯಾಕ್ನ ಈ ರೀತಿಯಾಗಿ ಇಡ್ತಾ ಇದ್ದೀನಿ. ಬ್ಯಾಕ್ ಈ ರೀತಿಯಾಗಿ ಇಟ್ಟು ಇವಾಗ ನಮಗೆ ಬೇಕಾಗಿರೋದೇನು, ಇಲ್ಲಿ ಒಂದು ಮಾರ್ಕು. ಇವಾಗ ಸ್ಟ್ರೇಟಾಗಿ ಇದು ಮೆಜರ್ಮೆಂಟು ಬ್ಲೌಸ್ ನೋಡ್ಕೊಂಡು ಕಟ್ಟಿಂಗ್ ಮಾಡೋದು. ಬಾಡಿ ಮೆಜರ್ಮೆಂಟ್ ಇದ್ದಾಗ ಎಷ್ಟು ಮೆಜರ್ಮೆಂಟ್ಗೆ ಹೇಗೆ ತೊಗೊಳ್ಳೋದು ಅಂತ ಕೂಡ ಒಂದೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೈಜ್ ವೈಸ್ ತೋರಿಸ್ಲಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಸೈಜ್ ವೈಸು ಬಾಡಿ ಮೆಜರ್ಮೆಂಟ್ನ ತೋರಿಸ್ತೀನಿ. ಓಕೆ, ಇವಾಗ ನೋಡಿ, ಯಾಕಂದರೆ ತುಂಬ ಜನ ಒಂದೊಂದ್ಸರಿ ಕೊಟ್ಟಿರ್ತಾರೆ ಬಾಡಿ ಮೆಜರ್ಮೆಂಟು, ನಮಗೆ ಬ್ಲೌಸ್ ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ. ಆ ಟೈಮಲ್ಲಿ ಇದು ಒಂದು ಸ್ಟ್ರೇಟಾಗಿ ಕಟ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ನಮಗೆ ಫ್ರಂಟ್ನ ನೋಡಿ ಇದು 2 ಸಮ ಇದೆ. ಒಬ್ಬೊಬ್ಬರಿಗೆ 2 ಸಮ ಇರುತ್ತೆ. ನಾವು ಬೇಕಂದ್ರೆ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ಕ್ರಾಸಾಗಿ ತಗೊಂಡು, ಇಲ್ಲಾಂದರೆ ನೋಡಿ ಈ ರೀತಿಯಾಗಿ ಇಲ್ಲಿ ಒಂದು ನ್ಯಾಚ್ ತೊಗೊಂಡು. ಈಗ ನನಗೆ ಬ್ಯಾಕದು ಯಾವುದೇ ರೀತಿಯಾದಂಥ ಕೆಲಸ ಇಲ್ಲ, ಹಾಗಾಗಿ ಇದನ್ನು ತೆಗೆದುಬಿಡ್ತೀನಿ. ಇವಾಗ ಇಲ್ಲಿಂದ ಸ್ಟ್ರೇಟ್ ಲೈನು ಈ ರೀತಿಯಾಗಿ ಕರು ಸ್ಕೇಲೆಲ್ಲ ಇದೆ, ಬೇಕಂದರೆ ನೀವು ಅದರಲ್ಲಾದರೂ ಫಾಲೋ ಮಾಡ್ಬೋದು. ಇಲ್ಲಾಂದರೆ ಈ ರೀತಿಯಾಗಿ ಇಲ್ಲಿಂದ 1/2 ಇಂಚು ನೀವು ಮಾರ್ಕ್ ಮಾಡಿಕೊಂಡೇ ಮಾಡ್ತೀನಿ ಅಂದರೆ ಇಲ್ಲಿ 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಮೇಲಿಂದಲೇ ಈ ರೀತಿಯಾಗಿ ಶೇಪ್ ಮಾರ್ಕಿಂಗ್ನ ಮಾಡ್ಕೊಳ್ಳಿ, ಆಯಿತಾ. ಆಮೇಲೆ ಇಲ್ಲಿ 1/2 ಇಂಚಿಗೆ ಟೇಪ್ ಇಟ್ಕೊಂಡು ಮಾಡ್ಕೊಳ್ತೀನಿ ಅಂದರೂ ಈ ರೀತಿಯಾಗಿ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಈ ನೆಕ್ ಡೀಪ್ ನೋಡಿ, ನೆಕ್ ಡೀಪು ಇವ್ರಿಗೆ ಜಾಸ್ತಿ ಇಲ್ಲ, ಅದನ್ನು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಮೇಯ್ನು ಕ್ರಾಸಾಗಿ ತೊಗೊಳ್ತೀನಿ ಅಂದ್ರೂ ನೋಡ್ಕೊಳ್ಳಿ. 6 ಇದೆ, ಈ ರೀತಿಯಾಗಿ 6. ನಾವು ಫಸ್ಟಿಗೆ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಂಬಿಡೋಣ. ಇಲ್ಲಿ ಎಷ್ಟಿರುತ್ತೆ ಅಷ್ಟೇ, ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಸ್ಟ್ರೇಟ್ ಲೈನ್ನ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ನಾನು ಬಾಡಿ ಮೆಜರ್ಮೆಂಟಲ್ಲೇ ಮಾರ್ಕಿಂಗ್ ಮಾಡ್ಕೊಳ್ತೀನಿ. ನೋಡಿ ಇದು ಪೈಪಿಂಗ್ ಕೊಡೋದ್ರಿಂದ ಸ್ವಲ್ಪ ನಾನು ಡೌನ್ ಮಾಡ್ಕೊಳ್ತೀನಿ, ಹೇಗೆ ಅಂತ ತೋರಿಸ್ತೀನಿ. ಇವಾಗ ನೋಡಿ 6 ಇದೆ, ನಾನು 6.25ಗೆ ಮಾರ್ಕ್ ಮಾಡ್ಕೊತೀನಿ. ಯಾಕಂದರೆ ಅದು ಸ್ವಲ್ಪ ಅವ್ರಿಗೆ ಮೇಲೆ ಬೇಕಂತ, ಅದು ಡೀಪ್ ಸ್ವಲ್ಪ ಡೌನ್ ಮಾಡಿ ಅಂದಿದ್ದಕ್ಕೆ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಶೇಪ್ನ ಕೊಡ್ತಾಯಿದ್ದೀನಿ. ಸ್ವಲ್ಪ 1/4 ಇಂಚಷ್ಟೇ ಅವರು ಪೈಪಿಂಗು ಮೇಲೆ ಆಗಿದೆ ಅಂದಿದ್ದಕ್ಕೆ ಸ್ವಲ್ಪ ಡೌನ್ನ ಮಾಡ್ಕೊಂಡಿದ್ದೀನಿ, ಆಯಿತಾ. ತುಂಬ ಈಸಿಯಾಗಿ ಬ್ಲೌಸ್ ಕಟ್ಟಿಂಗ್ ಮಾಡ್ಬೋದು. ಇದರಲ್ಲಿ ಸ್ಟಿಚಿಂಗು ಮತ್ತು ಬ್ಲೌಸ್ ಕಟ್ಟಿಂಗು ಎರಡೂ ಈಸಿಯಾಗಿ ಇರುತ್ತೆ. ನೋಡಿ ಈ ರೀತಿಯಾಗಿ ಪ್ರೆಸ್ ಬಟನ್ನ ತೆಗೆದುಬಿಡಿ, ಆಚೆಗೆ ಇಲ್ಲಿಟ್ಕೊಳ್ಳಿ. ಈ ಎಂಡಿಂಗ್ ಇರುತ್ತಲ್ಲ, ಈ ಎಂಡಿಂಗಿಂದ ಈ ಡಾಟದು ಮಾರ್ಕ್ ಇರುತ್ತೆ ನೋಡಿ, ಈ ಡಾಟೆಡ್ ಇರ್ತೀವಲ್ಲ ಸೆಂಟ್ರ್ ಡಾಟು, ಆ ಸೆಂಟ್ರ್ ಡಾಟ್ಗೆ ಈ ರೀತಿಯಾಗಿ ಸ್ವಲ್ಪ ಜಾಸ್ತಿ ಎಳಿಬಾರ್ದು, ಸ್ವಲ್ಪ ಸ್ಟ್ರೇಟ್ ಮಾಡ್ಕೋಬೇಕು. ಅಲ್ಲಿಂದ ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡ್ಕೋಬೇಕು, ಆಯಿತಾ. ಇದು ನಮಗೆ ಮೇಲಿಂದ ಇವಾಗ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಮೇಲಿಂದ
ನಮಗೆ 9.25 ಇದೆ. ಒಂದೊಂದು ಬ್ಲೌಸ್ಗೆ ಒಂದೊಂದು ರೀತಿಯಾಗಿರುತ್ತೆ. ಇಲ್ಲಿಂದ ನಮಗೆ 2.5 ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗಿಗೆ. ಓಕೆನಾ? ಇವಾಗ ಇಲ್ಲಿಂದ ಎಷ್ಟಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ 3.5 ಇದೆ. ನಾವು ಬೆಲ್ಟ್ ಇದೆಯಲ್ಲ, ಆ ಬೆಲ್ಟಿಗೆ 3.5 ಇದೆ. ಈ 3.5ಗೆ ಮಾರ್ಕ್ ಮಾಡಿಕೊಂಡು ನಾನು ಇಲ್ಲಿಂದ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಡಾಟ್ಗೆ ಸ್ಟಿಚಿಂಗಿಗೆ ಎಲ್ಲ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿಯಾದಂಥ ಇದು ಮಾಡಲ್ಲ. ಇಲ್ಲಿ ಸ್ಲೀವ್ ಜಾಯಿಂಟು ಮತ್ತು ಇಲ್ಲಿರುತ್ತಲ್ಲ, ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ಮಾರ್ಕ್ ಮಾಡಿಕೊಂಡು ಈ ಮೇನ್ ಫ್ಯಾಬ್ರಿಕ್ದು ನಾವು ಕ್ಲಾತ್ ಇದೆಯಲ್ಲ, ಆ ಕ್ಲಾತ್ನ ಇಟ್ಕೊಂಡು ನಾನು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ನನಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋದು ಇನ್ನೂ ಈಸಿ ಆಗುತ್ತೆ. ನಿಮಗೆ ಟಾಪ್ ಸೈಡಿಂದ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ನೋಡಿ, ಇಷ್ಟು ಆಯಿತಾ? ಇವಾಗ ಇಲ್ಲಿಂದ ಎಷ್ಟಿದೆ ಅಂತ ಬೆಲ್ಟ್ ನೋಡ್ಕೋತೀನಿ ನಾನು. ನೋಡಿ, ಇಲ್ಲಿಂದ ಎಲ್ಲಿವರೆಗೂ ಈ ಮಾರ್ಕ್ ಇದೆಯಲ್ಲ ಅಲ್ಲಿಂದ. ಇಲ್ಲ ಅಂದರೆ ನಾನು ಇಲ್ಲಿಂದ ನೋಡಿ 3.25ಗೆ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳಿ. ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಇಲ್ಲಿ ನೋಡ್ಕೋಬೇಕು. ಫಸ್ಟು ಮೇಯ್ನು ಏನು, ಇಲ್ಲಿ ಪಟ್ಟಿ ನಾವು ಎಷ್ಟು ತೊಗೊಂಡಿದ್ದೀವಿ ಅಂತ ನೋಡ್ಕೋಬೇಕು. ನೋಡಿ, 1 ಇಂಚಿದೆ. 1 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲೂ ಕೂಡ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಇದಕ್ಕೆ ಟಚ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿಂದ ಸ್ವಲ್ಪ ಶೇಪಲ್ಲಿ ಇಲ್ಲಿಗೆ ಟಚ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಚೆಕ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿಂದ 3.25 ಇದೆ. 3.25 ಇದೆ. ಇವಾಗ ಕೂಡ ಚೆಕ್ ಮಾಡೋಣ. 3.25 ಇದೆ. ಓಕೆನಾ? ಇಷ್ಟೇ. ಫ್ರಂಟಲ್ಲೂ ಏನು ಜಾಸ್ತಿ ನಮಗೆ ಕಷ್ಟ ಇರಲ್ಲ. ಕೆಲವೊಂದು ಸರಿ ಚೇಂಜಸ್ ಕೇಳಿದಾಗ ಮಾತ್ರ ಎಷ್ಟು ತೊಗೊಂಡಿರ್ತೀವಿ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಕಟ್ಟಿಂಗ್ ಮಾಡಬೇಕಾಗುತ್ತೆ. ಇವಾಗ ಈ ಡಾಟ್ ನ್ಯಾಚು, ಈ ನ್ಯಾಚು, ಇಲ್ಲಿ ಒಂದು ಮಾರ್ಕು, ಮತ್ತು ಇಲ್ಲಿಂದ ನೀವು ಈ ಬ್ಲೌಸ್ಗೆ 2.5 ಇಂಚಿಗೆ ಕೆಳಗಡೆಯಿಂದ ತಗೊಂಡು ಮಾರ್ಕ್ ಮಾಡಿದ್ದೀನಿ. ನಾನು 2.25 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಈ ಬ್ಲೌಸ್ಗೆ. ಓಕೆನಾ? ಇವಾಗ ಈ ಜಾಯಿಂಟು ಮತ್ತು ಈ ಜಾಯಿಂಟ್ನ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ನೋಡಿ, ಫಸ್ಟಿಗೆ ಮಾರ್ಕ್ ಮಾಡ್ಕೋಬೇಡಿ ಯಾವಾಗಲೂ, ಇದು ಮೇನ್ ಇಂಪಾರ್ಟೆಂಟು. ಈ ರೀತಿಯಾಗಿ ತೆಗೆದು ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಸೆಂಟ್ರ್ ಇರುತ್ತಲ್ಲ, ಹಿಂಗೆಲ್ಲ ಮಾರ್ಕ್ ಮಾಡ್ಕೋಬಾರ್ದು, ಇದು ರಾಂಗು. ಆಯಿತಾ? ಇಲ್ಲಿಂದ ಸ್ವಲ್ಪ 1 ಇಂಚ್ ಬನ್ನಿ. ನೋಡಿ, ಇಲ್ಲಿಂದ ಈ ಲೈನಿಂದನಾದರೂ ತೊಗೊಳ್ಳಿ, ಇಲ್ಲ ಹಿಂಗೆ ಕ್ರಾಸ್ ಆಗಾದರೂ ತೊಗೊಳ್ಳಿ. 1 ಇಂಚ್ ಬನ್ನಿ. ಇವಾಗ ನೋಡಿ, ಈ ರೀತಿಯಾಗಿ ತಿರುಗಿಸಿ ಸ್ಕೇಲು. ಈ ಲೈನ್ ಇದೆಯಲ್ಲ, ಈ ಲೈನಿಗೆ ತಿರುಗಿಸಿ. ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ ನಮಗೆ 3.25 ಬಂದರೆ ಸಾಕು. 3.25 ಬಂದರೆ ಸಾಕು. ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು 8.25. ಓಕೆನಾ? ಈ ರೀತಿಯಾಗಿರುತ್ತೆ. ಒಂದೊಂದು ಬ್ಲೌಸಲ್ಲಿ ಒಂದೊಂದು ಕಟ್ಟಿಂಗ್ ಚೇಂಜಸ್ ಬೇರೆ ಬರುತ್ತೆ. ಇವಾಗ ನೋಡಿ, ಇಲ್ಲೇ ಫ್ಯಾಬ್ರಿಕ್ ಇದೆಯಲ್ಲ, ಈ ಫ್ಯಾಬ್ರಿಕಲ್ಲಿ ನಾವು ಬೆಲ್ಟ್ನ ಕಟ್ಟಿಂಗ್ ಮಾಡ್ಕೋಬೇಕು. ಫಸ್ಟಿಗೆ ಈ ರೀತಿಯಾಗಿ ಸ್ಟ್ರೇಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಇದು ನಾವು ಈ ಫ್ರಂಟ್ ಏನು ಕಟ್ಟಿಂಗ್ ಮಾಡಿದ್ದೀವಲ್ಲ ಅದೇ ಭಾಗ. ಇಲ್ಲಿ ನಿಮಗೆ ಇಲ್ಲೇ ಇದೇ ರೀತಿಯಾಗಿ ಕಟ್ಟಿಂಗ್ ಮಾಡ್ತೀನಿ ಅಂದರೆ ಈ ರೀತಿಯಾಗಿ ತೊಗೊಳ್ಳಿ. ಈ ರೀತಿಯಾಗಿ ತೊಗೊಂಡು ಇಲ್ಲಿ ಒಂದು ಸೆಂಟ್ರು ಈ ಸ್ಟಿಚಿಂಗಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಆಮೇಲೆ ಈ ಬೆಲ್ಟ್ ಇದೆಯಲ್ಲ, ಇಲ್ಲಿ ಜಾಯಿಂಟ್ ಮಾಡಿರ್ತೀವಲ್ಲ ಅದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ರೆಡಿ. ಮತ್ತು ಇದು ಸ್ಟಿಚಿಂಗಿಗೆ. ಮತ್ತು ಇಲ್ಲಿ ನಾನು ನಿಮಗೆ ಕಾಣಿಸ್ಲಿ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಿಂದೆ ಹೋಗ್ಬಿಟ್ಟು ನಾನು ನೋಡಿ, ಈ ರೀತಿಯಾಗಿ 3 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ. ಇವಾಗ ನೋಡಿ, ಇಲ್ಲಿಂದನೇ ಇದನ್ನೇ ಇಟ್ಕೊಂಡು ನೀವು ಇಲ್ಲಿ ನೋಡಿ, ಇಲ್ಲಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕಿದ್ದೀವಲ್ಲ, ಆ ಲೈನ್ ಹಾಕಿರೋ ಹತ್ರ ಇಲ್ಲಿಗೆ ಬನ್ನಿ. ಇಲ್ಲಿಗೆ ಬಂದು ಈಗ ಹೋಗಿ. ಯಾಕೆ ನಿಮಗೆ ಬೆಲ್ಟು ಕರೆಕ್ಟಾಗಿರಲ್ಲ. ಈಗ ನೋಡಿ ಎಷ್ಟು ನೀಟಾಗಿ ಶೇಪ್ ಅನ್ನೋದು ಬಂತು. ಈಗ ಇಲ್ಲಿ ನೋಡಿ, ಇವಾಗ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಎಕ್ಸ್ಟ್ರಾ, ಯಾಕಂದರೆ ಇಲ್ಲಿ ಡಾಟ್ ಹಿಡಿತೀವಲ್ಲ, ಅದು ನಮಗೆ ಇದು ಎಕ್ಸ್ಟ್ರಾ. ಇದನ್ನು ಹಿಂಗೆ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲೂ ಕೂಡ ಕ್ರಾಸಾಗಿ ಈ ರೀತಿಯಾಗಿ ಕಟ್ ಮಾಡಿ. ನಿಮ್ಗೆ ಇಲ್ಲಿ ಜಾಸ್ತಿ ಶೇಪ್ ಇದೆ ಅಂದರೆ ಸ್ವಲ್ಪ
ಪಾಯಿಂಟಷ್ಟು ಹಿಂಗೆ ಹೊಡೀರಿ. ಆವಾಗ ನಿಮಗೆ ನೀಟಾಗಿ ಬೆಲ್ಟ್ ಅನ್ನೋದು ಕುತ್ಕೊಳ್ಳುತ್ತೆ ಫ್ರೆಂಡ್ಸ್. ಇವತ್ತು ನಾನು ಒಂದು ಎಕ್ಸ್ಟ್ರಾ ತೋರಿಸಿದ್ದೀನಿ ಈ ಬ್ಲೌಸಲ್ಲಿ. ಹಾಗಾಗಿ ಪ್ರತಿ ವಿಡಿಯೋದಲ್ಲೂ ಒಂದೇನೋ ಒಂದು ಪಾಯಿಂಟ್ಸ್ ಇರುತ್ತೆ, ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.